ನಿಜ ಗೈಸ್, ಊರಿಗೆ ಬಂದವಳು ನೀರಿಗೆ ಬರಲ್ವಾ? ಮಗದಲ್ಲಿ ಕಡೆಗಿನ ಒಂಚೂರು ಕೊಳೆನೇ ಜಾಸ್ತಿ ಐತೆ ಕಣ್ರಿ. ಮಗ ತೊಳೆದಿಲ್ವಾ? ನಮ್ಮ ಅತ್ತೆ ಕಟ್ಕೊಂಡು ನಾವು ಶೂಟಿಂಗ್ ತೆಗಿಯೋದ್ಯಾ. ಮಡ್ಲಕ್ಕೆಲ್ಲ ಕೊಟ್ಟಿರಲ್ಲ ಗೈಸ್, ಅದನ್ನ ತಾತ ಎತ್ತಕ್ಕೂ ಬಿಡ್ತಲ್ಲ ಅವ್ರಿಗೆ. ಈಗ ನೋಡಿ, ಈಗ ಗಾಡಿಗಳು ಹೆಂಗ್ ಕೆಳಿಕೋಯ್ತವೆ ಅಂತ. ಕವಿತಕ್ಕ, ಅಯ್ಯೋ ಇಲ್ಲಿ ನೋಡಿದ್ ಹೆಂಗ್ ಇಳಿತು. ಒಬ್ರು ಸ್ಟಾರ್ಟ್ ಮಾಡಿದ್ರೆ ಗುಳು 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 ಅಂತ ಎಲ್ಲಾರ್ದು ಬರುತ್ತೆ. ಅಪ್ಪನ ಮನೆಯಿಂದ ಗಂಡನ ಮನೆಗೆ ಹೋದ್ರೆ ಅವತ್ತಿನ ರಾತ್ರಿ ಊಟ ಮಾಡಂಗಿಲ್ಲ ಅಂತೆ. ನೀವೆಲ್ಲ ನಮ್ಮ ಮಿಸ್ಸಸ್ ಅವ್ರನ್ನ ಬಿಟ್ಬಿಟ್ರೇನೋ ಅನ್ಕೊಂಡೆ. ಒರಿಜಿನಲ್ ಅಪ್ಪ ಅಮ್ಮ ಲೆಕ್ಕಕ್ಕೆ ಇಲ್ಲ, ಅವನಿಗೆ ಬೇಕಾಗಿರೋದು ಅಜ್ಜಿ. ಗೈಸ್ ಅಂದ್ರೆ ನೀವು ನಮ್ಮ ಕವಿತಕ್ಕನಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ ಹೇಳಿ, ಸ್ಟಾರ್ಟಿಂಗಿಗೂ ಈಗಲೂ? ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ನಾಗೇಶ್. ಎಲ್ಲರೂ ಹೇಗಿದ್ರೆ ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಮೆಲ್ಲರಿಗೂ ಗೊತ್ತು ದ್ಯಾಟ್ ನಮ್ಮ ಮನೆಯವರು ನಿನ್ನೆ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ನಮ್ಮ ಅತ್ತೆ ಮನೆಗೆ ಬಂದಿದ್ರು. ಸೊ ನಿನ್ನೆ ರಾತ್ರಿ ಹೊಟ್ಟೆ ತುಂಬಾ ಒಬ್ಬಟ್ಟು ಊಟ, ಕಾಯಾಲು, ಕಾಳುಗೊಜ್ಜು, ಆಮೇಲೆ ಇನ್ನೇನು ತಿಂದೆ, ಹಪ್ಳ, ಬಜ್ಜಿ, ಹೆಸರು ಬೇಳೆ ಎಲ್ಲ ತಿಂದ್ಬಿಟ್ಟು ನಮ್ಮ ಅಕ್ಕವರು ನಿದ್ದೆ ಹೊಡಿಯೋಕೆ ಅಂತ ಹೋದ್ರು. ಬನ್ನಿ ಕೇಳೋಣ ಅವ್ರು ನಿದ್ದೆ ಎಷ್ಟು ಚೆನ್ನಾಗಿ ಬಂತು ಏನು ಅಂತ. ನಿದ್ದೆ ಹೆಂಗೆ ಬರ್ತಾವ ತಾಯಿ? ಚೆನ್ನಾಗಿ ಬಂತ? ನಿಜ ಹೇಳು, ನಮ್ಮ ಅತ್ತೆ ಮನೆ ಅಂದ್ಬಿಟ್ಟು ಸುಳ್ಳು ಹೇಳ್ಬೇಡ, ನಾನೇನೋ ಬೇಜಾರು ಮಾಡ್ಕೊತೀನಿ ಅಂತ. ಗೈಸ್, ಇವರು ಹೆಂಗೆ ಗೊತ್ತಾ, ಇರೋದನ್ನ ಇದ್ದಂಗೆ ಹೇಳೋದು ಗೈಸ್. ಏಕ್ ಮಾರ್ದು ಓದ್ತು ಕಡ ನನಗೆ. ಆಮೇಲೆ ಏನಾಯ್ತು ಗೊತ್ತಾ, ನಾನು ನಮ್ಮ ಕವಿತಕ್ಕ ಬಕ್ಕ ಒಂಚೂರು ಏನೋ ಟೆರಸ್ ಮೇಲೆ ಹೋಗ್ಬಿಟ್ಟು ಗಾಳಿ ಯಾವ ತಗೊಂಬರೋಣ ಅಂತ ಬಂದ್ವಾ. ಇಲ್ಲಿ ಬಂದಿದ ತಕ್ಷಣ ಅದು ಏನು ಪಾರಿವಾಳ ಐತಲ್ಲ, ಪಾರಿವಾಳ ಗು 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 ಅಂತ ಸೌಂಡ್ ಮಾಡ್ತಿತ್ತ. ನಾನು ಅಕ್ಕ ಯಾವುದು ಗೂಬೆ ಬಂದ್ಬಿಡದೆ ಕಣಕ್ಕ ಅಂತಂದೆ. ನಮ್ಮ ಅಕ್ಕ ಗೂಬೆ ಲಕ್ಷ್ಮಿ ಅಂತ ಗೊತ್ತಲ್ಲ, ಅದಕ್ಕೆ ತೋರಿಸು 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 ಅಂತ ಮೇಕ್ ಬತ್ತು. ಆಮೇಲೆ ನಾನು ಆ ಕಡೆಗೆ ಹೋಗಿ ನೋಡಿದೆ, ಅಲ್ಲಿ ಇದ್ರ ಮೇಲೆ ಕಾಂಪೌಂಡ್ ಮೇಲೆ, ಅಲ್ಲಿ ಕಾಂಪೌಂಡ್ ಐತಲ್ಲ, ಈ ಕಾಂಪೌಂಡ್ ಮೇಲೆ ಕೂತಿತ್ತು. ಆಮೇಲೆ ಕಾಂಪೌಂಡ್ ಮೇಲೆ ಕೂತಿರೋದು ನೋಡಿದ್ರೆ ಅದು ಪಾರಿವಾಳ. ಆಮೇಲೆ ಅಕ್ಕ ಗೂಬೆಲ್ಲ ಕಣಕ್ಕ ಪಾರಿವಾಳ ಅಂತಂದಕ್ಕೆ ನಮ್ಮ ಅಕ್ಕ ಗೂಬೆ ಲಕ್ಷ್ಮಿ ಕಣೋ ನೋಡಬೇಕು, ಅದಕ್ಕೆ ಕೇಳಿದೆ. ಯಾವಾಗ ನೋಡಿದ್ದು ನೀನು ಗೂಬೆ ನೋಡಿದ್ನಿ ಅಂತಂದಲ್ಲ? ಹಾಂ, ಮನೆ ಹತ್ರನೇ ನೋಡಿದ? ಯಾವ ಮರದಲ್ಲಿ? ತೆಂಗಿನ ಮರ. ಎಲ್ಲೈತೆ ಹೇಳೋದು? ಗೈಸ್, ಅದೇ ನಮ್ಮ ಕವಿತಕ್ಕವ್ರ ಮನೆ ಮುಂದೆ ಗಾರ್ಡನ್ ಎಲ್ಲ ತೋರಿಸಿದ್ನಲ್ಲ, ಅದ್ರ ಮುಂದೆಗಡೆ ಒಂದು ತೆಂಗಿನ ಮರ ಐತಲ್ಲ, ಆ ತೆಂಗಿನ ಮರದ ಮೇಲೇ ಕೂತಿತ್ತಂತೆ. ಬೆಳಗ್ಗೆ ನೋಡ್ದೆ, ರಾತ್ರಿ ಹೊತ್ತು ನೋಡ್ದ, 360 ಡಿಗ್ರಿ ಟರ್ನ್ ಆಗೋದು ಅದ್ರದ್ದು ಕತ್ತು. ಹಿಂಗೆ ತಿರುಗ್ತದೆ ಗೈಸ್, ಫುಲ್ ಇದು ಹಿಂಗೆ ಫುಲ್ ಒಂದು ರೊಟೇಷನ್ ಬರುತ್ತಂತೆ. ನಮಗಿಲ್ಲಿ ಕರೆಕ್ಟಾಗಿ 90 ಡಿಗ್ರಿನೇ ತಿರುಗ್ಸೋಕ್ಕಾಗಲ್ಲ, ಕತ್ತಿಟ್ಕೊಂಡಂಗೆ ಆಗುತ್ತೆ. ಸೊ ನಮ್ಮ ಕರೆಲ್ಲ ಪಾಪ ನೆನ್ನೆ ಇಲ್ಲೇ ಕುತ್ಕೊಂಡು ಸ್ವಲ್ಪ ಗಾಳಿ ಅವೆಲ್ಲ ತೊಗೊಂಡು ಹೋಗ್ಬಿಟ್ಟು ಮಲ್ಗಕ್ಕೆ ಅಂತ ಹೋದ್ರು. ಪಾಪ ಹೆಂಗೆ ನಿದ್ದೆ ಬಂದೈತೆ ಏನು ಅಂದ್ಬಿಟ್ಟು ಕೇಳೋಣ ಅಂದ್ಬಿಟ್ಟು ಎತ್ತಾಕೊಂಬಂದೆ. ಆ್ಯಂಡ್ ಇವಾಗ ತಿಂಡಿಗೆ ಏನು ಬೇಕಾಗ ನೀನು ಏನು ಹೇಳ್ತಿ ಅದು ಮಾಡಿಸ್ತೀನಿ ಹೇಳಕ್ಕ, ನಮ್ಮ ಮತ್ತೆ ಕೇಳ್ಬಿಟ್ಟು. ಆಲ್ರೆಡಿ ಪಲಾವ್ ರೆಡಿ ಆಗಿಬಿಟ್ಟಿದೆ ಗೈಸ್, ಅದಕ್ಕೆ ಸುಮ್ಮನೆ ಬುಟ್ಟೆ ಏನಾದ್ರು ಬೇರೆ ಏನಾದ್ರು ಹೇಳ್ತೀಯ ಅಂತ. ನಿನಗೂ ಪಲಾವ್ ಇಷ್ಟನಾ? ನೋಡಿ ಗೈಸ್, ಪಲಾವ್ ಇಷ್ಟ ಅಂತೆ. ಗೈಸ್ ಅಂದ್ರೆ ನೀವು ನಮ್ಮ ಕವಿತಕ್ಕನಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ ಹೇಳಿ, ಸ್ಟಾರ್ಟಿಂಗಿಗೂ ಈಗಲೂ? ಹೇಳಕ್ಕ, ನೀನೇ ಡಿಫ್ರೆನ್ಸ್ ಹೇಳಕ್ಕ. ಕ್ಯಾಮ್ರಾ ಫಿಯರ್ ಹೋಗ್ಬಿಟ್ಟಿದೆ ಅವಾಗ. ಅದು ಹೆಂಗಾದ್ರೂ ಹಿಡಿತೀನಿ ಅಂತ ಗೊತ್ತು, ಬಟ್ ಅಂದ್ರೂ ಓಡಾಗದು ಯಾಕೆ? ಹೋಗ್ಲಿ, ನೀನು ಏನಾದ್ರು ಚೆನ್ನಾಗಿಲ್ವಾ? ಚೆನ್ನಾಗಿದೆಯೇ, ಕ್ಯಾಮ್ರಾ ಲೆನ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀಯೇ, ಅದ್ರಲ್ಲಿ ಏನೈತೆ? ಓಡ್ತಾರೆ ಗೈಸ್, ಕ್ಯಾಮ್ರಾ ಹಿಡ್ಕೊಂಬಂದ್ರೆ ಓಡ್ತಾರೆ. ನಮ್ಮ ಬುಲ್ಲಿ ಅಂತ ಬರ್ತಾನೆ ಕ್ಯಾಮ್ರಾಗೆ, ಗೊತ್ತಿಲ್ಲ ನಿಂಗೆ. ಎಲ್ಲಿ ಬುಲ್ಲಿ? ಆಲೆ ಕಿಳ್ಕೊಬಿಟ್ನಾ ನೋಡಿ ಗೈಸ್, ಈಗ ಎದ್ದಾನೆ. ಇಲ್ಲಿ ದೊಡ್ಡ ಮಗನ ಆಲ್ರೆಡಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾವ್ರೆ. ಅವ್ನು ಚಿಕ್ಕವನು ಇನ್ನೂ ಇದಕ್ಕೆ ಹೋಯ್ತಾನೆ, ಅಂಗನವಾಡಿಗೆ ಹೋಯ್ತಾವನೆ. ಆಲ್ರೆಡಿ ಅವ್ರ ಅಜ್ಜಿ ಮನೆಗೆ ಹೋಗ್ಬಿಟ್ಟವನೆ. ಹೇಳಿಲ್ವಾ, ಇವ್ರ ಲೆಕ್ಕಕ್ಕೆ ಇಲ್ಲ, ಒರಿಜಿನಲ್ ಅಪ್ಪ ಅಮ್ಮ ಲೆಕ್ಕಕ್ಕೆ ಇಲ್ಲ. ಅವನಿಗೆ ಬೇಕಾಗಿರೋದು ಅಜ್ಜಿ ತಾತ ಇಬ್ಬರೇ ಬೇಕು. ಆಮೇಲೆ ಅವ್ರು ಸಾನ್ ಹಾಕಬೇಕು, ಅವ್ರು ಬಿಟ್ರೆ ಯಾರು ಬೇಡ. ಹೋಗ್ತಾನೆ ಆರಾಮಾಗಿ ಹೊಟ್ಟೆ ಹಸ್ತಾಗ ತಿಂತಾನೆ, ಮನಿಕಂತಾನೆ. ಅಲ್ಲೇ ಇವ್ರ ಅಮ್ಮ ಕರೆದ್ರು ಪಾಪ ಕರೀತಾರೆ ಇವರು, ಬಾರೋ ಹೋಗೋಣ ಮನೆಗೆ ಅಂತವ. ಅವನು ನೀನು ಹೋಗು, ನಾನು ಬರ್ತೀನಿ ಅಂತಾನೆ. ಹೋಗೋದೆಲ್ಲ ಕಣಕ್ಕೆ ಇಲ್ಲಿಗೆ, ಏನೋ ರಾತ್ರಿ ಹೊತ್ತು ಮನೆ ಕಳಗೆ ಬರಬೇಕಲ್ಲ ಅಂದ್ಬಿಟ್ಟು ಬರ್ತಾನೆ ಅಷ್ಟೇ. ಹಿಂಗಾಯ್ತು ನಮ್ಮ ಬುಲ್ಲಿ ಕತೆ ಗೈಸ್. ಆಮೇಲೆ ನೆನ್ನೆ ಬಂದ್ಬಿಟ್ಟು ಅಕ್ಕನ ಕರ್ಕೊಂಡು ಹೋಗ್ಬೇಡ ಅಮ್ಮಮ್ಮ, ಇಲ್ಲೇ ಬಿಟ್ಬಿಟ್ಟು ಹೋಗುವಂತವನೇ ಬಂದ್ಬಿಟ್ಟು. ಬಿಟ್ಬಿಟ್ಟು ಹೋಗೋಕ್ಕಲ್ಲ ಕಣ್ಣ, ಮದುವೆ ಆಗಿರೋದು ಅಂತಂದೆ ಅವನಿಗೆ. ನೀನು ಬಾ ಅಂತಂದ್ರೆ ನಾನು ಬದುಕಿಲ್ಲ ಅಂತಂತಾನೆ. ಆಮೇಲೆ ಯಾರ ಕೇಳಿದ್ರಲ್ಲ, ನಿನ್ನೆ ತಾನೇ ಕೇಳಿದ್ದೆ ಅವನಿಗೆ, ಬತ್ತೀಯ ನಮ್ಮ ಮನೆಗೆ ಅಂತ. ಇವ್ರು ಕೇಳಿದ್ರು, ಆಮೇಲೆ ನಾನು ಕೇಳಿದೆ, ಬತ್ತೀಯ ನನ್ನ ಜೊತೆ ಬತ್ತೀಯ ಅಂತಂದ್ರೆ ಹ್ಞೂ 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 ಅಂತಂದ. ಒಳ್ಳೆ ಕತೆ ಬುಲಿ. ಸೊ ಇವಾಗ ಗೈಸ್ ಇಲ್ಲಿಂದ ತಿಂಡಿ ಮಾಡಿಕೊಂಡು ಎಷ್ಟು ಗಂಟೆಗೆ ಬಿಡ್ಬೇಕಾದ್ರೆ 10:30 ಮೇಲಲ್ವಾ, 10:30 ಮೇಲ್ಗಡೆ ಮನೆ ಬಿಡ್ಬೇಕಂತೆ. ಸೊ ಆದಷ್ಟು ಬೇಗ ಹೋಗ್ಬಿಟ್ಟು, ನಾನು ಇನ್ನೂ ಸ್ನಾನನೇ ಮಾಡಿಲ್ಲ, ರೆಡಿಯಾಗಿಲ್ಲ, ಏನಿಲ್ಲ. ಎದ್ದಿದ ತಕ್ಷಣ ಬಂದ್ಬಿಟ್ಟು ಬ್ಲಾಗ್ ಇಟ್ಕೊಂಬಂದೆ. ಸೊ ಹೋಗ್ಬಿಟ್ಟು ಇವಾಗ ಸ್ನಾನ ಮಾಡಿಬಿಟ್ಟು ನಮ್ಮ ಅತ್ತೆ ಮಾಡಿರೋ ಪಲಾವು ಮೊಸರು ಬಜ್ಜಿ ಮಾಡಿರ್ಬೇಕು ಮೋಸ್ಟ್ಲಿ. ಸೊ ಪಲಾವು ಮೊಸರು ಬಜ್ಜಿ ತಿಂದ್ಬಿಟ್ಟು ಇಲ್ಲಿಂದ ಇವರೆಲ್ಲರನ್ನೂ ಕರ್ಕೊಂಡು ಜೊತೆಗೆ ನಮ್ಮ ಮಿಸ್ಸಸ್ನ ಹೇಳ್ಕೊಂಡು ಮನೆಗೆ ಹೋಗೋಣ. ಬನ್ನಿ ಸದ್ಯಕ್ಕೆ ಹೋಗ್ಬಿಟ್ಟು ರೆಡಿ ಆಗೋಣ. ಗೈಸ್ ಮೇಲ್ಗಡೆಯಿಂದ ಬಂದು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ನಮ್ಮ ಅತ್ತೆಯವ್ರು ಇವಾಗ ಪಲಾವ್ ಹಾಕ್ತಾವ್ರೆ. ಇವರೇ ಇಷ್ಟಪಟ್ಟಿದ್ದು ಪಲಾವ್ ಎಲ್ಲ ಹೋಗೋಕೆ ಆಲ್ರೆಡಿ ರೆಡಿ ಆಗ್ಬಿಟ್ರು ಗೈಸ್. 10:30 ಎಲ್ಲಿಂದ ಬಿಡಬೇಕು. ನಾನು ಮೇಲ್ಗಡೆ ಬುಲ್ಲಿಯಲ್ಲಿ ಅಂತ ಹುಡ್ಕಾಡ್ತಿದ್ನಲ್ಲ, ಅತ್ತೆ ಎತ್ಕೊ ಹಾಕಿ. ಖಾಲಿ ಆಗ್ಬಿಟ್ಟಿತ್ತಾ? ನಮ್ಮ ಎಂಡ್ರನ್ನ ಬಿಟ್ಬಿಟ್ರೆ ಅನ್ಕೊಂಡೆ. ನಮ್ಮ ಅತ್ತೆ ಬಾತ್ ಹಾಕ್ಬಿಟ್ಟೋದ್ರು ಗೈಸ್. ಈಗ ನಮ್ಮವರು ಮೊಸರು ಬಜ್ಜಿ ಹಾಕ್ತಾ ಕೂತಾರೆ.
ನಮ್ಮರೆ ಮೊಸರು ಬಜ್ಜಿ ಹಾಕಿ ಗೈಸ್. ಆಮೇಲೆ ಬೆಳಿಗ್ಗೆ ಬುಲ್ಲಿ ಎಲ್ಲೋ ನಾನು ಮೇಲ್ಗಡೆ ಎಲ್ಲ ಹುಡ್ಕಾಡ್ತಾ ಇದ್ರೆ ಇವ್ನು ನೋಡಿ ಇಲ್ಲಿ ತಾತನ ಜೊತೆ ತಿನ್ಸ್ಕೊತಾ ಕೂತಾನೆ. ಅವ್ರ ತಾತ ಪಲಾವ್ ಮತ್ತು ಮೊಸರು ಬಜ್ಜಿ ಕಲಿಸ್ಬಿಟ್ಟು ತಿನ್ನಿಸ್ತಾ ಇತ್ತು. ನಮ್ಮ ಮೇಲಿನ ಕೆಳಗೆ ಬರೋಷ್ಟೊಳಗೆ ಬಂದ ನೋಡೋನು. ಇಲ್ಲಿ ನೋಡಿ ಮೇಡಮ್ ಅವ್ರನ್ನ ಮಧ್ಯದಲ್ಲಿ ಕುತ್ಕೊಂಡ್ಬಿಟ್ಟು ಹೆಂಗೆ ತಿಂತಾರೆ ಪರ್ಣಿ ಮೇಡಮ್ ಅವ್ರನ್ನ. ನೀವೆಲ್ಲ ನಮ್ಮ ಮಿಸ್ಸಸ್ ಅವ್ರನ್ನ ಬಿಟ್ಬಿಟ್ರೆ ಅನ್ಕೊಂಡೆ. ಏನಿಲ್ಲ, ತಾಳಿ ಕಟ್ದಾಗಿಂದ ನಮ್ಮೋರೆ, ತಾಳಿ ಕಟ್ದಾಗಿಂದ ಅಲ್ಲ ನೋಡಕ್ ಬಂದಾಗಿಂದ ನಮ್ಮೋರೆ. ಒಳ್ಳೆ ಕ್ವಾಟ್ಲೆ ಗೈಸ್ ಮತ್ತೆ ನಿಮಗೆ ನೀವೇ ಯಾಕಂತ ಇದ್ದೀರಾ ನೋಡ್ರಿ ಗೈಸ್. ಅವ್ರ ತಟ್ಟೆಗೆ ಅವರೇ ಮೊಸರು ಬಜ್ಜಿ ಹಾಕೊಳ್ಳೋದು ಅಂತಂದ್ರೆ ಇದೇ ಅನ್ಸುತ್ತೆ. ಅವ್ರ ತಟ್ಟೆಗೆ ಅವರೇ ಮೊಸರು ಬಜ್ಜಿ ಹಾಕೊಂತಾರೆ. ಬರ್ರಿ ರೀ ಕುತ್ಕೊಳ್ರಿ, ಆಯ್ತು ಬರ್ರಿ. ಸರಿ ಅವರು ಬರ್ತಾರೆ ಮನೆಗೆ ಗೈಸ್. ಈಗ ತಿಂಡಿ ಮಾಡಿಬಿಟ್ಟು ಇಲ್ಲಿಂದ ಓಡೋ ಟೈಮ್ ನೋಡಿ, ಆಲ್ರೆಡಿ 9:30 ಆಗೋಗೈತೆ. ಇನ್ನು 1 ಅವರ್ ಆಯಿತಾ. ಇನ್ನು 1 ಅವರ್ ಅಷ್ಟರೊಳಗೆ ತಿನ್ಕೊಂಡು ಎಲ್ಲ ಏನೇನು ಪ್ಯಾಕ್ ಮಾಡ್ಕೋಬೇಕು ಪ್ಯಾಕ್ ಮಾಡಿಕೊಂಡು ಮತ್ತೆ 8 ದಿನ ಆದಮೇಲೆ ವಾಪಸ್ ಬರ್ತಾರಲ್ಲಪ್ಪ ಜನ. ನಮ್ಮನ್ನು ಬಿಟ್ಬಿಟ್ಟು 8 ದಿನ ಆದಮೇಲೆ ವಾಪಸ್ ಬಂದ್ಬಿಡ್ತಾರೆ ಗೈಸ್. 8 ದಿನ, 8 ದಿನ ಅಲ್ಲ 8 ದಿನ. ಬನ್ನಿ ಇವಾಗ ನಮ್ಮ ಅತ್ತೆ ಮಾಡಿರೋ ಪಲಾವ್ ತಿನ್ನೋಣ. ನೀವು ಮಾಡಿದ್ದ ಅತ್ತೆ ಮಾಡಿದ್ದ? ನೀವೇನು ಮಾಡಲ್ಲ ಅಂತ ನನಗೆ ಗೊತ್ತು. ನಿಮಗೆ ಮಾಡಕ್ಕೆ ಬಂದ್ರೆ ತಾನೇ ಮಾಡೋದು. ಅತ್ತೆ ಸ್ವೀಟು ನಂಗೂ ಬೇಡ. ನನಗೂ ಬೇಡ ಅಂತ ಅದಕ್ಕೆ ಮತ್ತೆ ಅಲ್ಲಿ ಎತ್ಕೊಂತಿದ್ದು ಅಲ್ಲೇ ಬಿಟ್ಬಿಟ್ರು ಗೈಸ್. ಬನ್ನಿ ಇವಾಗ ಪಲಾವ್ ಟೇಸ್ಟ್ ಮಾಡೋಣ. ಗೈಸ್ ನಾವು ತಿಂಡಿ ಮಾಡಿಕೊಂಡು ಮನೇಲಿ ನಮ್ಮ ಅತ್ತೆಯವರೆಲ್ಲ ಮಡ್ಲಕ್ಕಿ ಕೊಟ್ಟು ಅದಾದಮೇಲೆ ಓವರಾಲ್ 5 ಜನದ ಮನೇಲಿ ಇಸ್ಕೋಬೇಕಿತ್ತಂತ ಮಡ್ಲಕ್ಕಿ. ಸೊ 5 ಜನದ ಮನೇಲಿ ಮಡ್ಲಕ್ಕಿ ಇಸ್ಕೊಂಡು ಕೊನೆಯಲ್ಲಿ ಅವ್ರ ದೊಡ್ಡಮ್ಮವ್ರ ಮನೇಲಿ ಮಡ್ಲಕ್ಕಿ ಇಸ್ಕೊಂಡು ಈಗ ಇಲ್ಲಿ ಎಲ್ಲರೂ ಕಳ್ಸೋಕ್ಕೆ ರೆಡಿ ಆಗವ್ರೆ ನೋಡಿ. ಬನ್ನಿ ಬರೋಕಿಲ್ವಾ? ಇಲ್ಲೇ ಇರ್ತೀರಾ? ಎಲ್ಲರೂ ಕಳ್ಸೋಕ್ಕೆ ರೆಡಿ ಆಗವ್ರೆ. ಇಲ್ಲಿ ನೋಡಿ ಮಡ್ಲಕ್ಕಿ ಫುಲ್ಲು ಬ್ಯಾಗ್ ತುಂಬ ಕೊಟ್ಟು ಲಗೇಜೆಲ್ಲ ಇಟ್ಟರು. ನನ್ನ ಲಗೇಜೆಲ್ಲ ಫುಲ್ ಡಿಕ್ಕಿ ಒಳಗೆ ಹಾಕವ್ರೆ. ಅದೆಲ್ಲ ಊಟ ಕೈ ಸಮ್ಮರ್ಗೆ ಅಂದರೆ ಅಪ್ಪನ ಮನೆಯಿಂದ ಗಂಡನ ಮನೆಗೆ ಹೋದರೆ ಆವತ್ತಿನ ರಾತ್ರಿ ಊಟ ಮಾಡೋಂಗಿಲ್ಲ ಅಂತೆ. ನಮ್ಮ ಮನೇಲಿ ಏನೂ ತಿನ್ನೋಂಗಿಲ್ಲ ಅಂತೆ. ಸೊ ಅದಕ್ಕೆ ನಮ್ಮ ಅತ್ತೆನೇ ಹಾಕ್ಬಿಟ್ಟು ಕಳ್ಸೋರೆ. ಇದೆಲ್ಲ ಫುಲ್ ಲಗೇಜ್ ಪ್ಯಾಕ್ ಆಯಿತು. ಈಗ ನೋಡಿ ಮುತ್ತೈದೆ ಕಡೆ ಚೆನ್ನಾಗಿ ಬರ್ತೈತಿ. ಬುಲೆ ಬತ್ತೇನಾ? ಬಾಯ್ ನೀನು ಬತ್ತೀಯಾ? ಬಾ ಅಕ್ಕನ ಜೊತೆ ಹೋಗುವ. ಅಕ್ಕನ ಜೊತೆ ಹೋಗೋಣ ಬಾ. ಬರಕಿಲ್ವಾ? ಊರಿಗೆ ಹೋಗೋಣ ಬಾ. ಹೋಗೋಣ ಬಾ. ಮಾಮಯ್ದ ಬರೋದಾ? ಥ್ಯಾಂಕ್ ಯು ಸೊ ಮಚ್. ಎಲ್ಲ ಲಾವಣೆ ಬರ್ತೀವಿ ಅಂತಂದ್ರೆ ಇನ್ನೂ ಮೊದಲಲ್ವಲ್ಲ. ಎಷ್ಟೊತ್ತಿಗೆ ಹೊಡ್ಬೇಕಂತ ಈಗ? 10:30 ಹೊರಗಡೆ ಬರೋದಷ್ಟೇ ಲೆಕ್ಕ ಅಲ್ವಾ? ನೋಡಿ ಗೈಸ್ ತಲೆ ತುಂಬ ಬರೀ ಹೂವು ಐತೆ ನಮ್ಮೂರಿಗೆ. ಮಡ್ಲಕ್ಕಿ ಕೊಟ್ಟಿರ್ತಾವಲ್ಲ. ನೋ ಕ್ರೈಯಿಂಗ್ ಪ್ಲೀಸ್. ಮದುವೆ ಮನೇಲಿ ಅದು ಸಾಕಾಗೈತೆ. ನೋ ಕ್ರೈಯಿಂಗ್ ಪ್ಲೀಸ್. ಲಾವಣ್ಯ ಬರ್ತೀನಿ ಅಂತಂದ್ರು ಅದಕ್ಕೆ ಬತ್ತಾವ್ರೆ ನೋಡಿ ಗೈಸ್. ಲಾವಣ್ಯ ಅವ್ರು ಅಲ್ಲಿಂದ ನಡ್ಕೊಂಬತ್ತವ್ರೆ. ಬನ್ನಿ ಬೇಗ PT ಉಷಾ ಹತ್ರ ಹೊಡ್ಕೊಂಬನ್ನಿ ಇವಾಗ. ಸೊ ಇವ್ರು ಬಂದಮೇಲೆ ಈಗ ಎಲ್ಲಿರೋರ್ಗೆಲ್ಲರಿಗೂ ಬಾಯ್ ಹೇಳ್ಬಿಟ್ಟು ನಮ್ಮ ಮನೆಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಆ್ಯಂಡ್ ಮತ್ತೆ ಇದಾದಮೇಲೆ 8 ದಿನ ಆದಮೇಲೆ ಮತ್ತೆ ವಾಪಸ್ ಕರ್ಕೊಂಬರ್ತಾರೆ ಗೈಸ್. ಯಾಕೆಂತಂದ್ರೆ ಅವಾಗ ಆಷಾಢ ಸ್ಟಾರ್ಟ್ ಆಗುತ್ತೆ. ಸೊ ಆಷಾಢಕ್ಕೆ ಮತ್ತೆ ಅಮ್ಮನ ಮನೆಗೆ ಕರ್ಕೊಂಬಂದುಬಿಡ್ತಾರೆ. ಅಲ್ಲಿವರೆಗೂ 8 ದಿನ ನಮ್ಮ ಮನೇಲೇ ಇರ್ತಾರೆ. ಸೊ ಇವಾಗ ಮನೆಗೆ ಹೋದ್ಮೇಲೆ ಎಷ್ಟು ಕೆಲಸ ಇದೆ ಅಂತಂದರೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಏನೇನು ಕೆಲಸ ಇದೆ ಅಂತ. ಬಟ್ ಇವಾಗೆಲ್ಲ ಸದ್ಯಕ್ಕೆ ಇವರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಖುಷಿಯಾಗಿ ಕರ್ಕೊಂಡು ಹೋಗೋಣ. ನಮ್ಮೂರು ಯಾಕೋ ಇವತ್ತು ಒಂಚೂರು ಸೈಲೆಂಟ್ ಆಗವ್ರೆ. ಒಬ್ಬರು ಸ್ಟಾರ್ಟ್ ಮಾಡಿದ್ರೆ ಗುಳು ಅಂತ ಎಲ್ಲರದು ಬರುತ್ತೆ. ಬಟ್ ಪ್ಲೀಸ್ ಯಾರು ಹೇಳ್ಬೇಡಿ, ಎಲ್ಲರೂ ಖುಷಿಯಿಂದ ಕಳಿಸಿ ನಮ್ಮವ್ರನ್ನ. ಓಕೆ ಅಂದ್ರೆ ಅವ್ರ ಹಣೆಯಲ್ಲಿ ಕುಂಕುಮ, ತಲೆ ತುಂಬ ಹೂವು ಕ್ರೇಜಿಯಾಗಿ ಕಾಣಿಸುತ್ತೆ ಗೈಸ್. ಬಿಟ್ರಿ ಕಿತ್ಕಿತ್ತು ಹಾಕ್ಬಿಟ್ಟಿರಾ? ಎಲ್ಲಿ ತಗೋತಾವ್ರೆ? ಏನು ತತ್ತವ್ರೆ? ಏನೋ ತತ್ತವ್ರಲ್ಲ ಬ್ಯಾಗಲ್ಲಿ ನೋಡಿ ಗೈಸ್. ಬ್ಯಾಗಲ್ಲಿ ಏನು ಹಿಡ್ಕೊಂಬತ್ತವ್ರೆ? ಅದೇನು ಹಿಡ್ಕೊಂಬತ್ತವ್ರೆ ಅಂತ ಗೊತ್ತಿಲ್ಲ ನನಗೆ. ಬರಲಿ ರೀ ಕೇಳ್ತೀನಿ ಏನು ಹಿಡ್ಕೊಂಬತ್ತವ್ರೆ ಅಂತ. ಅವ್ರು ಅಲ್ಲಿಂದಲೇ ನೋಡ್ಬಿಟ್ಟು ನಗ್ತಾವ್ರೆ, ವೀಡಿಯೋ ಮಾಡ್ತಾವ್ರೆ ಅಂತ. ಗೊತ್ತಾಗೋಯ್ತಾ ಅಲ್ಲಿಂದಾನೇ? ಹಾಯ್ ಮಾಡ್ತಾವ್ರೆ. ಏನು ತತ್ತಾ ಇದ್ದೀರಾ? ನಮಗೇನು ಬೇಡ. ನಿಮ್ಗೇನು ಅದು? ಓಕೆ ಇವ್ರು ಬರಲಿ ಏನು ವೆಯ್ಟ್ ಮಾಡ್ತಾಯಿದ್ರು. ಸೊ ಇವಾಗ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ನಿಧಿ ಬಾಯ್ ಬಾಯ್ ಮಾಡು. ನೆನ್ನೆ ಮಾಡ್ದಲ್ಲ ಬಾಯ್ ಬಾಯ್ ಪ್ಲೀಸ್ ಬಾಯ್ ಅಂದ್ಬಿಟ್ಟು ಬೀಗ ಗೀಗ ಎಸ್ಬಿಟ್ಟು ಬುಲ್ಡೆ ಹೊಡೆದಾಕ್ಬಿಟ್ಟೆ. ಬರದಾ? ಹೋಗಿದ್ದು ಬರ್ತೀವಿ ಮಾಮ, ಬರ್ತೀವಿ. ಸಣ್ಣಕ್ಕಿರೋರು ಮುಂದಕ್ಕಂತೆ ಅತ್ತಿ. ಕವಿತಕ್ಕ ನೀವೇ ಸಣ್ಣಕ್ಕಿರೋರು ಬರ್ಬೇಕು ಮುಂದಕ್ಕೆ. ಅತ್ತಿ ನೀವು ಹತ್ತಿ ಲಾಸ್ಟ್ ಹೇಳ್ತೀನಿ. ಅತ್ತೆ ನೀನು ಫಸ್ಟ್ ಹತ್ತಿ ಹೇಳ್ತೀನಿ.
ನಮ್ಮತ್ತೆ ಫಸ್ಟ್ ಈಗ ನೋಡಿ, ಈಗ ಗಾಡಿಗಳು ಹೆಂಗೆ ಕೆಳಿಕ್ ಹೋಯ್ತವೆ ಅಂತ. ಕವಿತಕ್ಕ, ಅಯ್ಯೋ ಇಲ್ಲಿ ನೋಡಿ ಹೆಂಗೆ ಇಳಿತು. ಪಾಪನ್ ಮುಂದಕ್ಕೆ ಕೊಟ್ಬಿಡಿ, ಅಲ್ಲೇ ಕೊಟ್ಬಿಡಿ. ಬನ್ನಿ ಆಯ್ತು. ಪ್ಲೀಸ್ ಪ್ಲೀಸ್ ಪ್ಲೀಸ್, ನೋ ಕ್ರೈಯಿಂಗ್ ಪ್ಲೀಸ್. ಸದ್ಯ ನಮ್ಮವ್ರು ನಗ್ಸೋದೇ ಒಂದು ಖುಷಿ. ಬಾಯ್ 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 ಮಾವ, ಅತ್ತೆ ಬಾಯ್ 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 ಎಲ್ರಿಗೂ ಬಾಯ್ 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 ಬಾಯ್. ಬನ್ನಿ ಬರಬೇಕು. ಅಯ್ಯೋ ಇವಳ ಬಾಯ್ ಬಾಯ್ ಬಾಯ್. ಸೊ ಬನ್ನಿ ಗೈಸ್, ಇವಾಗ ಇಲ್ಲಿಂದ ಮನೆಗೆ ಹೋಗೋಣ. ಗೈಸ್ ಎಲ್ಲರನ್ನೂ ಕರ್ಕೊಂಡು ಮನೆ ಹತ್ರಕ್ಕೆ ಬಂದಾಯಿತು. ಡಿಕ್ಕಿಯಿಂದ ಲಗೇಜ್ ಎತ್ಕೊಂತ ಇದ್ದೀವಿ. ಆನ್ ದ ವೇ ಬರ್ತಾ ನಮ್ಮ ಕವಿತಕ್ಕವರು ಸ್ವಲ್ಪ ಕೆಲಸ ಐತೆ ಅಂತ ಅಂದ್ಬಿಟ್ಟು ಆಗಲೇ ಕೆಂಗೇರಿಯಿಂದನೇ ಡೈರೆಕ್ಟ್ ಬೆಂಗಳೂರು ಬಸ್ ಹತ್ಬಿಟ್ರು. ಆ್ಯಂಡ್ ಅದಾದಮೇಲೆ ಇವರೆಲ್ಲ ಆನ್ ದ ವೇ ಬರ್ತಾ ಏನೋ ಮಸಾಲೆ ಪುರಿ ತಿನ್ನಬೇಕು, ಬೇಲ್ಪುರಿ ತಿನ್ನಬೇಕು ಅಂದ್ಕೊಂಡು ದಹಿ ಪುರಿ ತಿಂದ್ಕೊಂಡು ಎಲ್ಲರೂ ಬಂದರು. ಅಲ್ಲಿ ತಿನ್ನೋದು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಚಾರ್ಜ್ಗೆ ಹಾಕಿದ್ದೆ. ಯಾಕೆ? ಅಯ್ಯೋ ಅಲ್ಲಿ ಚಪ್ಪಲ್ ಅಂತ ಕೊಡೋಬಾ, ಚಪ್ಪಲ್ ಅಂತ ಕೊಡೋವಳ್ದು. ಓಹೋ ಹಾಕು, ನೀನು ಹಾಕೋಬೇಕು. ಬಿಟ್ಬಿಟ್ಟ ರಮ್ಮ ತಗೋತಾನ. ಬಾ 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 ಎತ್ಕೊಂಬ, ತೂಕ ಇಟ್ಕೊಬಿಡು ಬಾ, ಹಂಗೆ ಎತ್ಕೊಂಡು. ತಾತ ಚೆನ್ನಾಗಿದ್ಯಾ? ನೋಡಿ ಗೈಸ್, ನನ್ನ ತಾತನ ಬಂದೈತೆ. ಈಗ ಎತ್ಕೊಂಡು ಹೋದ್ರೆ ಮೇಕ್ಕೆ. ಬಿಡಿ ಬಿಡಿ ತಾತ ಬಿಡಿ, ಅವ್ರೇ ಎತ್ಕೋಬೇಕದ. ಅದು ಇದೆಲ್ಲ ಮಡ್ಲಕ್ಕಿ ಎಲ್ಲ ಕೊಟ್ಟಿರಲ್ಲ ಗೈಸ್, ಅದನ್ನ ತಾತ ಎತ್ತಕ್ಕೂ ಬಿಡ್ತಲ್ಲ ಅವ್ರಿಗೆ. ಎತ್ಕೊಳ್ಳಿ ಎತ್ಕೊಳ್ಳಿ. ಏನಪ್ಪ ಚಲೋ ರೇ ಸ್ವಾಮಿ, ಏನ್ ಸಮಾಚಾರ? ಯಾವಾಗ್ಲೂ ಇದೊಂದು ಡೈಲಾಗ್ ಹೇಳ್ತಿ ಅಷ್ಟೇ, ಏನು ಹೇಳಿಲ್ಲ ನೀನು. ತಾನಾ ಮಾಮಿ, ನಮ್ಮ ಮಾವನ ಬಂದೈತಿ ಗೈಸ್. ತಾಬ್ರಿ ಬೇಗ ಆರ್ತಿ, ತಾಬ್ರಿ ತಾಬ್ರಿ ಬೇಗ. ಕೂಗ್ತಾ ನೋಡಮ್ಮ, ಕೂಗ್ತಾ ನೋಡಮ್ಮ. ಟೈಮ್ ನಡೀತದ, ಬಿಡಿ ಬಿಡಿ. ಏನ್ ಬ್ಯಾಗ ಬರದ ಹಂಗ್ಯಾ? ಗೊತ್ತಿಲ್ಲ ತಾತ, ಆರತಿ ಮಾಡ್ಬೇಕಾ? ಏನಿಲ್ವಾ ತಾತ? ಸೇಫರ್ ಸೈಡಲ್ಲಿ ನೀನು ಆಕ್ಟ್ ಮಾಡ್ತಾ ಇದೀಯ ನೀನು. ಅಮ್ಮ ಕಾಲರ್ ಹೋಯ್ತು ಅದ್ಕಣಮ್ಮದು. ಅಲ್ಲಿ ಪಾನಿಪುರಿ ತಿಂದ್ಬಿಟ್ಟು ಮೊಸರು ಚೆಲ್ಕೊಬಿಟ್ರ ಇಲ್ಲಿ ನೀರ್ ಹಾಕ್ತೆ. ಅದೇನ್ ಪಿಂಕ್ ಪಿಂಕ್ ಕಲರ್ ಹಂಗೆ ಬತ್ತೈತದು. ಹೋಗದ ಒಳಿಕೆ ಅವ್ರನ್ನ ಕೇಳಕ. ನಮ್ಮ ಅತ್ತೆಂಗ್ ಕಟ್ಕೊಂಡು ನಾವು ಶೂಟಿಂಗ್ ತೆಗಿಯೋದ್ಯಾ? ಅದಕ್ಕೆ ಆರತಿ ತೆಗಿಬೇಕಾ ಇಲ್ವಾ? ಹೋಗ್ಬೇಕಾ? ಏನಿಲ್ವಾ? ನಡೆಯವ ತಾಯಿ, ಬಲ್ದಾಗಲ್ಲಿ ಇಕ್ಕೊಂಡು. ರೈಟ್ ಐಚ್. ನಾನು ನಮ್ಮ ಮನೆ ಒಂದೇ ಕಾರಣಕ್ಕೆ ಮಿಸ್ ಮಾಡ್ಕೊಂಡಿದ್ದು, ವೈಫೈಗೆ. ಸಂತ ಇಡಾರ್ಲಿ ಹಿಂಗೇನು ಬಂದಡ್ಕೆ ಕರ್ಬೇನ್ ಸೊಪ್ಪು ಬಿಡಿಸ್ತಾ ಕೂತಿದ್ಯಾ? ನಮ್ಮ ಅಜ್ಜಿನ ಬಂದ್ಬಿಡೈತೆ ನೋಡಿ ಗೈಸ್. ಗ್ರೇಟ್ ಟು ಬಿ ಬ್ಯಾಕ್ ಹೋಮ್. ಪರ್ಣಿಕೆ ನಡಿಯೋಕ್ಕಾಗಲ್ಲ ಗೈಸ್. ಹೇಳಿದ್ನಲ್ಲ ಅವಾಗಲೇ, ನಮ್ಮ ಕವಿತಕ್ಕವರು ಸ್ವಲ್ಪ ಕೆಲಸ ಐತೆ ಅಂತ ಅಂದ್ಬಿಟ್ಟು ಹಂಗೆ ಕೆಂಗೇರಿಯಿಂದ ಡೈರೆಕ್ಟ್ ಬೆಂಗಳೂರಿಗೆ ಮೈಸೂರಿಗೆ ಹೋದ್ರು. ಸೊ ಇವಾಗ ಕಾಲ್ ಮಾಡಿದ್ರು, ಮೈಸೂರಲ್ಲಿ ಇಲ್ದವ್ರಂತೆ, ಅಲ್ಲಿಂದ ಮತ್ತೆ ಊರಿಗೆ ಹೋಗ್ಬೇಕು. ಆ್ಯಂಡ್ ಅದಾದಮೇಲೆ ಹಂಗೆ ಆನ್ ದ ವೇ ಬರ್ತಾ ಇವರೆಲ್ಲ ಮಸಾಲೆ ಪುರಿ, ಪಾನಿಪುರಿ, ದಹಿ ಪುರಿ ಎಲ್ಲ ತಿನ್ಕೊಂಬಂದರು. ನಮ್ಮಮ್ಮ ಅದಾದ್ಮೇಲೆ ಕಾಲ್ ಮಾಡೈತೆ, ನಾವು ತಿಂತಾ ಇರೋ ಟೈಮಲ್ಲಿ ಕಾಲ್ ಮಾಡೈತೆ, ಅಕ್ಕಿ ಹಾಕ್ಲಾ ಬೇಡವಾ ಅಂತ ಅನ್ಕೊಂಡು. ಅಮ್ಮ ಇಲ್ಲಿ ಆಲ್ರೆಡಿ ತಿಂತಾ ಇದೀವಿ ಕಣಮ್ಮ ಅಂತಂದೆ. ಅಕ್ಕಿ ಎಲ್ಲ ಹಾಕಿ ಇಟ್ಟವ್ರು. ಈಗ ಮತ್ತೆ ಅದೇ ನಮ್ಮವರು ಈಗ ಸೀದಾ ಮನೆ ಏನೋ ಅವ್ರ ಅಪ್ಪನ ಮನೆಯಿಂದ ಡೈರೆಕ್ಟ್ ನಮ್ಮ ಮನೆಗೆ ಬಂದಿರೋದಲ್ವ. ಸೊ ಅದಕ್ಕೆ ರಾತ್ರಿ ಮತ್ತೆ ಊಟ ಮಾಡೋಂಗಿಲ್ಲ ಅವರು. ಅದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆನೇ ಸ್ವಲ್ಪ ಪಲಾವು ಅದು ಇದೆಲ್ಲ ಕೊಟ್ಟು ಕಳ್ಸವ್ರೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ. ಜರ್ನಿ ಮಾಡಿಬಿಟ್ಟು ಫುಲ್ ಸೈಕ್ ಆಗಿಬಿಡೈತೆ. ಈಗ ರೆಸ್ಟ್ ಮಾಡಿಲ್ಲ ಅಂತಂದರೆ ತಲೆ ಊಷ್ಟ ಆಗಿಬಿಡ್ತದೆ. ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ. ನಾವು ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಮಧ್ಯಾಹ್ನ ಊಟ ಮಾಡ್ದೋ. ಮಧ್ಯಾಹ್ನ ಊಟ ಮಾಡಾದ್ಮೇಲೆ ಹಾಗೆ ಸ್ವಲ್ಪ ಮಲಗಿದ್ದೆ, ಲೈಟಾಗಿ ನಿದ್ದೆ ಬಂದುಬಿಟ್ಟಿತ್ತು. ಎದ್ಬಿಟ್ಟು ಬಂದು ಹೊರಗಡೆ ನೋಡ್ತೀನಿ, ಮಳೆ ರಾಯ ಚೆನ್ನಾಗೆ ಬಂದುಬಿಟ್ಟು ಮಳೆ ಊಹಿಸ್ಬಿಟ್ಟು ಹೋಗ್ಬಿಟ್ಟು ಅವನೇ. ಮಳೆ ಬಂದಿರೋದೇನಕ್ಕೆ ಕೇಳಿ, ಗೆಸ್ ಮಾಡಿ ಏನಕ್ಕೆ ಇರ್ಬೋದು ಅಂತ. ನಮ್ಮವ್ರನ್ನ ಮನೆಗೆ ಕರ್ಕೊಂಬಂದಿರೋದಕ್ಕೆ ಮಳೆ ಬಂದೈತೆ. ಮೇಡಮ್ ಅವ್ರು ಇವಾಗ ಮುಖ ಕೈ ಕಾಲು ತೊಳ್ಕೊಂಡು ದೇವ್ರ ಪೂಜೆ ಮಾಡಿದ್ರು. ಏನ್ರಿ ಮೇಡಮ್ ಅವರೇ, ಕರ್ಕೊಂಬಂದಿರೋದಕ್ಕೆ ಮಳೆ ಬಂದುಬಿಟ್ಟೈತೆ? ಏನು ಮಳೆ ಸಮೇತ ಕರ್ಕೊಂಬಂದ್ಬಿಟ್ಟಿದ್ದೀರಿ? ಏನೇನು ಕೇಳಿಸಿಲ್ಲ. ಏನೋ ಹೇಳಿದ್ರು ಗೈಸ್. ಏನು ಹಾಂ, ಮೋಡನೂ ಅಳ್ತೈತಂತೆ ಗೈಸ್. ಏನಕ್ಕೆ ಇಲ್ಲಿ ಕರ್ಕೊಂಬಂದಿರೋದಕ್ಕಾ? ಹಂಗಾರೇನು ಬೆಂಗಳೂರಲ್ಲಿ ಇರ್ಬೇಕೈತೆ ನೀವು? ನಡ್ರಿ ಹತ್ತಿಸ್ತೀನಿ, ನಡ್ರಿ ಬಸ್ ಹತ್ತಿಸ್ತೀನಿ, ಹೋಗ್ರಿ ಟ್ರೈನ್ ಹತ್ತಿ ಹೋಗ್ರಿ. ನೋಡಿ ಗೈಸ್, ಆಮೇಲೆ ಆಷಾಢಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು 8 days ಆದ್ಮೇಲೆ ಹೋಗ್ತೀನಿ ಅಂತೆ. ಆಮೇಲೆ ಹಂಗೆ ಕೂತಿದ್ದು, ನಮ್ಮ ಚಲ್ವಣ್ಣವರು ಸ್ವಲ್ಪ ಏನೋ ಬಾಳೆಗೊನೆ ಇತ್ತು ಅಂತ ಅಂದ್ಬಿಟ್ಟು 2 ಬಾಳೆಗೊನೆ ಕರ್ಕೊಂಬಂದಿದ್ರು. ಆ್ಯಂಡ್ ಇದನ್ನು ಒಂದು ಚಿಪ್ ಫುಲ್ನ ಕಟ್ ಮಾಡಿಬಿಟ್ಟು ಇಲ್ಲಿಟ್ಟವ್ರು. ಏನಕ್ಕೆ ಅಂತಂದರೆ ಇದನ್ನೆಲ್ಲ ಹಡೆ ಹಾಕ್ತಾರೆ. ಅಂದರೆ ಗಂಧಕಡ್ಡಿ ಶಾಖ ಕೊಟ್ಟರೆ ಅದು ಬೇಗ ಹಣ್ಣಾಗ್ಬಿಡುತ್ತೆ.
ಸೊ ಇನ್ನು ನೆಕ್ಸ್ಟು ನಮ್ಮನೆ ದೇವ್ರಿಗೆಲ್ಲ ಹೋಗಿ ಬಂದಾಯಿತು. ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀವಲ್ವ ನಮ್ಮವ್ರನ್ನ ಕರ್ಕೊಂಡು. ಸೊ ಅದಕ್ಕೆ ಬಾಳೆನೆಲ್ಲ ಬೇಕು ಅಂತ ಅಂದ್ಬಿಟ್ಟು ಬಾಳೆಗೊನೆ ತರಿಸಿದ್ರು. ಸೊ ಇದನ್ನು ಚಿಪ್ ಕುಯ್ದಿಟ್ಟವ್ರೆ. ಇದನ್ನು ಮತ್ತೆ ಒಂದು ಬಕೆಟ್ಗೆ ಹಾಕ್ಬಿಟ್ಟು ಇವಾಗ ಗಂಧ ಕಡ್ಡಿ ಹಸ್ಬಿಟ್ಟು ಹೊಗೆ ಕೊಟ್ಬಿಟ್ರೆ ಬುಗ್ ಅಂತ ಹಣ್ಣಾಗ್ಬಿಡ್ತದೆ. ಹೆಂಗೆ ಹೇಳಿ? ಬುಗ್ ಅಂತ ಹಣ್ಣಾಗ್ಬಿಡ್ತದೆ. ಏನಮ್ಮ ಕಳೆ ನೋಡಪ್ಪ ಮುಖದಲ್ಲಿ ಕಡೆಗಿನ ಒಂಚೂರು ಕೊಳೆನೇ ಜಾಸ್ತಿ ಐತೆ ಕಣ್ರಿ. ಮುಖ ತೊಳೆದಿಲ್ವಾ? ಕಣ್ಣು ಫುಲ್ ಮುಚ್ಚಿ ನೀವು. ಫುಲ್ ಮುಚ್ಚಿ ಕಣ್ಣು. ಗೈಸ್ ಇವ್ರು ಕಣ್ಣೇ ಮುಚ್ಚಲ್ಲ. ನೋಡಿ ಇದನ್ನ ಹಿಂಗೆ ಬಿಡ್ರಿಲ್ಲಿ, ಬಿಡ್ರಿಲ್ಲಿ. ನೀವೇ ಮಾಡ್ಕೊಂಡಿದ್ದೆ ಈ ಕಣ್ಣ ಗೈಸ್. ಇದೆ ಇಷ್ಟು ಹಿಂಗೆ ನೋಡ್ತಾರೆ. ಅರ್ಧಂಬರ್ಧ ಯಾರು ನೋಡ್ತಾರೆ? ಫುಲ್ ನೋಡಬೇಕು, ಇಲ್ಲ ಫುಲ್ ಮುಚ್ಚಬೇಕು. ಇಲ್ಲಿ ಹಿಂಗೆ ಗೈಸ್ ಅವ್ರು ಕಣ್ಣು ಮುಚ್ಚ್ರಿ ಅಂತಂದ್ರೆ ಹಿಂಗೆ ಮುಚ್ತಾರೆ. ಹಿಂಗೆ ಯಾರ್ರಿ ಮುಚ್ತಾರೆ? ಹಿಂಗೆ ಯಾರ್ರಿ ಮುಚ್ತಾರೆ ಅಂದ್ರೆ ನಾನು ಅಂತೆ. ಆಮೇಲೆ ರಾತ್ರಿ ಹೊತ್ತು ಮಲ್ಕೊಳ್ಳೋವಾಗ್ಲೂ ಹಂಗೆನಾ? ಆಮೇಲೆ ದಯ್ಯ ಅಂದ್ಬಿಟ್ಟು ನಾನು ಓಡ್ಗಿರ್ಬಿಟ್ಟು ನಾನು ಗುಡು ಅಂತವ ಹಿಂಗೆ ಮಲ್ಕೊಂತಾರ ತಗೋ ಹಿಂಗೆ. ಆಮೇಲೆ ಅವಾಗಲೇ ಹೇಳಿದ್ನಲ್ಲ ಗೈಸ್, ನಮ್ಮವರು ಇವತ್ತು ಅವ್ರ ಅಪ್ಪವ್ರ ಮನೆಯಿಂದ ಬಂದಿರೋದ್ರಿಂದ ನಮ್ಮ ಮನೇಲಿ ಏನೂ ತಿನ್ನಂಗಿಲ್ಲ. ಸೊ ಅದಕ್ಕೆ ಅವ್ರಿಗೆ ಅಂತ ಒಂದು 2 ಲೀಟ್ರದ್ದು ವಾಟರ್ ಬಾಟ್ಲು ತಂದು ಇಟ್ಬಿಟ್ಟಿದ್ದೀನಿ, ಕೋಲ್ಡ್ ವಾಟರ್ ಬಾಟ್ಲು. ಸೊ ಅದನ್ನೇ ಕುಡಿತಾವ್ರೆ. ರಾತ್ರಿಗೆ ಏನು ಊಟ ಹಂಗಿರಿ ನಿಮಗೆ? ಬೆಳಗ್ಗೆ ಪಲಾವಾ? ಬೆಳಗ್ಗೆ ಪಲಾವು. ಇಷ್ಟೊತ್ತಲ್ಲಿ ಯಾವ ಹೋಟ್ಲನ್ನ ತೆಗ್ದಿರಲ್ಲ ಕಣ್ರಿ. ಏನು ತಿಂತೀರ ಹಂಗಿದ್ರೆ? ನಿಜ ಬತ್ತಾವ. ಗೈಸ್ ಇವ್ರನ್ನ ಗೋಳಿ ಕಳೋದು ಅಂತಂದ್ರೆ ನನಗೊಂಥರ ಮಜಾ, ನನಗೊಂಥರ ಖುಷಿ ಬರುತ್ತೆ. ನಿಮಗೂ ಹಂಗೆ ಅನ್ಸುತ್ತಾನೆ? ನನಗೆ ನನ್ನ ತಮ್ಮ ಬಂದಾಗ ಎಷ್ಟು ರೇಗಿಸಲ್ಲ ನೀವು. ವಿಶ್ವ ಜೊತೆ ಸೇರ್ಕೊಂಬಿಟ್ಟು ಗೈಸ್ ಒಸಿ ರೇಗಿಸ್ತಾರ ನನಗೆ. ಬಟ್ ನಾವಿವಾಗ ರಿವೆಂಜ್. ಸೊ ಯು ಶುಡ್ ಕೀಪ್ ದಟ್ ಇನ್ ಮೈಂಡ್. ಏನೇ ಆದರೂ ಕೊನೆಗೆ ಅರುಣ್ ಅಷ್ಟೇ ಇರ್ತಾನೆ ಜೀವನದಲ್ಲಿ, ಗೊತ್ತಾಯ್ತಾ? ಸೊ ಅವನ್ನೇ ಎದುರಾಕೊಳ್ಳೋಕೆ ಹೋಗ್ಬಾರ್ದು, ಅವನಿಗೆ ಜಾಸ್ತಿ ರೇಗ್ಸಕ್ಕೆ ಹೋಗ್ಬಾರ್ದು, ಗೊತ್ತಾಯ್ತಾ? ಸೊ ಬನ್ನಿ ಗೈಸ್, ಇವಾಗ ಒಂಚೂರು ಹಂಗೆ ರೀಲ್ಸ್ ಎಲ್ಲ ಮಾಡಬೇಕಿತ್ತು. ತುಂಬ ದಿನ ಆಗೋಗಿತ್ತಲ್ಲ ರೀಲ್ಸ್ ಮಾಡಿ. ಸೊ ಅದಕ್ಕೆ ಇವ್ರನ್ನೂ ಸೇರಿಸ್ಕೊಂಡು ರೀಲ್ಸ್ ಮಾಡೋಣ ಅಂತ ಹೋಯ್ತಾ ಇದ್ದೆ. ಬಟ್ ಮಾಡಿಲ್ಲ. ಯಾಕೆ ಅಂತಂದರೆ ಅವ್ರು ಇನ್ನೂ ಸ್ವಲ್ಪ ಇಂಜಿನ್ ಸ್ಟಾರ್ಟ್ ಆಗಬೇಕು ಅಂತ ಇಂಜಿನ್ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಅವ್ರನ್ನ ಟ್ರ್ಯಾಕಿಗೆ ತರಬೇಕು. ಅಲ್ಲಿವರೆಗೂ ಅವ್ರು ಟ್ರ್ಯಾಕಿಗೆ ಬರೋಲ್ಲ. ಸೊ ಬರ್ತಾರೆ ಗೈಸ್. ಊರಿಗೆ ಬಂದವಳು ನೀರಿಗೆ ಬರಲ್ವಾ? ಬರ್ತಾರೆ. ತಾಳ್ಮೆ, ಟೈಮ್ ತಗೊಂತದಷ್ಟೇ ಅಲ್ವೇನ್ರಿ? ನಾನೇ ಲುಕ್ ಕೊಟ್ಬಿಟ್ರೆ ಎದ್ಕೊಂಡ್ಬಿಡ್ತೀವ? ಅಲ್ಲ ಮುದ್ದೇನ ನಾಗವಲ್ಲಿ ಲುಕ್ ಕೊಡ್ತೀರಾ? ಯಾಕೆ? ನೋಡಿ 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 ಗೈಸ್, ನಮ್ಮ ಸಹನ ಅವ್ರು ನಾಗವಲ್ಲಿಯಾಗಿ ಕನ್ವರ್ಟ್ ಆಗ್ತಿರೋದು ನೋಡಿ. ಸೊ ಬನ್ನಿ ಗೈಸ್, ಇನ್ನೂ ಸ್ವಲ್ಪ ಬ್ಲಾಗ್ ಎಡಿಟಿಂಗ್ ಅದು ಇದು ಎಲ್ಲ ಇದೆ. ಆ್ಯಂಡ್ ಅದಾದಮೇಲೆ ರಾತ್ರಿ ಒಟ್ಟಿಗೆ ಊಟ ಮಾಡುವಾಗ ಸಿಗ್ತೀನಿ ನಾನು ನಿಮಗೆ. ಓಕೆ? ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಏನೇನು ಕೆಲಸ ಐತೆ ಎಲ್ಲ ಮುಗಿಸಾಕ್ಬಿಡೋಣ. ಬಟ್ಟೆ ಹಾರಾಕ್ಬೇಕಂತ ಕಣ್ರಿ, ನೀವು ಮತ್ತೆ ಹೇಳಿದ್ದು. ನೀವು ಅದಕ್ಕೆ ಇಬ್ಬರು ಹೋಗ್ಬಿಟ್ಟು ಮೇಲ್ಗಡೆ ಹಾರಾಕ್ಬಿಟ್ಟು ಬರ್ಬೇಕಂತೆ. ಯಾವಾಗ ಹೋಗ್ತೀರಾ? ಇವಾಗ ಹೋಗ್ತೀರಾ? ಬನ್ನಿ ಗೈಸ್, ಪಾಪ ಹೆಣ್ಮಕ್ಳುಗಳಿಗೆ ಇದನ್ನ ಇಟ್ಕೊಂಡು ಹತ್ತಕ್ಕಾಗಲ್ಲ, ನಾವೇ ಎತ್ಕೊಂಡು ಹೋಗಿ ಕೊಡಬೇಕು. ಬನ್ನಿ ಮೇಲ್ಗಡೆಗೆ ಎತ್ಕೊಂಡು ಹೋಗಿ ಕೊಡೋಣ, ಅವ್ರು ಬಟ್ಟೆ ಹಾರಾಕ್ತಾರೆ. ಗೈಸ್ ಸಂಜೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅಂದ್ಬಿಟ್ಟು ಎಡಿಟಿಂಗ್ ಕೆಲಸ ಮಾಡ್ತಾ ಇದ್ನ. ಎಡಿಟಿಂಗ್ ಕೆಲಸ ಮುಗಿಸ್ಬಿಟ್ಟು ಬರೋಷ್ಟೊಳಗೆ ನಾನು 8:30 9 ಗಂಟೆ ಆಗೋಗಿತ್ತು. ಅದಾದ್ಮೇಲೆ ಹೊರಗಡೆ ಬಂದು ನೋಡ್ತೀನಿ, ನಮ್ಮ ಗರ್ಲ್ಸು ಫುಲ್ ಕಲೆಕ್ಷನ್ ಬರೀತಾವ್ರೆ. ಇದೇನು ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ 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 ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮವ್ರ ಕೈಲಿ ಹೇಳಿಸಿ ಏನ್ರಿ ಮಾಡ್ತಾ ಇದ್ದಿದ್ದು? ಕೇಳಿಸ್ತಿಲ್ಲ. ಮದುವೆಲಿ ಮುಯ್ಯಿ ಹಾಕಿರ್ತಾರಲ್ಲ ಗೈಸ್, ಅದ್ರದ್ದು ಕಲೆಕ್ಷನ್ ನಡೀತಾ ಇದೆ ಇವತ್ತು. ಇಲ್ಲಿ ಆಲ್ರೆಡಿ ಒಂದು ಕವರ್ ಖಾಲಿ ಮಾಡವ್ರೆ, ಇನ್ನೊಂದು ಕವರ್ ಹಾಕೊಂಡವ್ರೆ. ನಮ್ಮಮ್ಮರೆಲ್ಲ ಫಸ್ಟು ಊಟಕ್ಕೂ ಮುಂಚೆ ಬರಿತಾ ಇದ್ರು. ಇವಾಗ ಅವ್ರಿಗೂ ಹೊಟ್ಟೆ ಸಿಕ್ತು ಅಂತ ಅಂದ್ಬಿಟ್ಟು ನೋಡಿ ಆಲ್ರೆಡಿ ಟೈಮ್ 11 ಗಂಟೆ ಆದಮೇಲೆ ಇವರೆಲ್ಲ ಇವಾಗ ಮತ್ತೆ ಊಟ ಮಾಡ್ಕೊಂಬಂದ್ಬಿಟ್ಟು ಮತ್ತೆ ಬರೆಯೋಕೆ ಶುರು ಹಚ್ಕೊಂಡವ್ರೆ. ನಮ್ಮ ಅದಕ್ಕೆ ನೋಡಿ ಗೈಸ್, ಕನ್ನಡ ಎಷ್ಟು ಚೆನ್ನಾಗಿ ಬರೀತಾರೆ ಗೊತ್ತಾ? ನನ್ನ ಕನ್ನಡನೇ ಮರ್ತೋಗ್ಬಿಟ್ಟೈತೆ. ಅದು ಏನು ಮರ್ತೋಗೈತೆ ಅನ್ನೋದೇ ಗೊತ್ತಿಲ್ಲ, ನೆನಪು ಇಲ್ಲ. ನಾವು ಸ್ವಲ್ಪ ಆಮೇಲೆ ನಾವು ಫಸ್ಟ್ ಬರೀತಿದ್ವಾ, ಈಗ ಹೊಟ್ಟೆ ಹಚ್ಚಿತ್ತು ಅಂತ ಅಂದ್ಬಿಟ್ಟು ಊಟಕ್ಕೆ ಅಂತ ಬಂದು ನಮ್ಮ ಅತ್ತೆ ಕಳ್ಸಿದ ಪಲಾವ್ನ ತಿಂತಾ ಇದ್ವಿ. ಸಕ್ಕದಾಗೈತೆ ಟೇಸ್ಟು. ಅದಕ್ಕೆ ನಮ್ಮ ಅತ್ತಿಗೆ ಒಗ್ಗರಣೆ ಬೇರೆ ಹಾಕೋರೆ. ಇನ್ನೊಂದು ರೌಂಡು ನಾನ್ದಾಗ ಹಾಕೋಣ. ನಾನೆಲ್ಲ ಕರೆಕ್ಟಾಗಿ ಹೇಳಿ ನೋಡಿ ಗೈಸ್, ಯಾವುದೋ ಒಂದು ನಂಬರ್ ಮಿಸ್ ಮಾಡ್ಬಿಟ್ಟವ್ರೆ ಬರೆಯೋದ. ಇವಾಗ ನಾನು ಹೇಳಿಲ್ಲ ಅಂತ ಹೇಳ್ತಾ ಇದ್ದ ನಮ್ಮಮ್ಮ. ನೀವೇ ಬರ್ತಿದ್ದ, ನಾನಲ್ಲ, ನಾನು ಕರೆಕ್ಟಾಗಿ ಹೇಳಿದೆ ನಾನೇ. ಆ್ಯಂಡ್ ಗೈಸ್ ಅಂದ್ರೂ ಕ್ರೇಜಿ ಈ ಮುಯ್ಗಳದು ನೇಮ್ಗಳು ಓದೋದೇ ಕ್ರೇಜಿ. ನಮ್ಮವ್ರು ಫಸ್ಟ್ ಟೈಮು ಈ ಕಡೆದೆಲ್ಲ ನೇಮ್ ಓದಿದ್ರಲ್ಲ, ಅವ್ರಿಗೆ ಫುಲ್ಲು ಆಶ್ಚರ್ಯ ಆಗ್ಬಿಡದೆ. ಊಟ ಮಾಡ್ಕೊಂಡು ಕೇಳ್ತೀನಿ ಬನ್ನಿ ಯಾವ್ಯಾವ ಥರ ಇತ್ತು ಊರ ಹೆಸರು ಅಂತ. ಗೈಸ್ ಫೈನಲಿ ಎಲ್ಲ ಮುಯ್ ಕವರ್ನು ಒಂದು ಬುಕ್ಕಿಗೆ ಬರೆದು ದುಡ್ಡೆಲ್ಲ ಏಣಿಸಿ ಇಟ್ಬಿಟ್ಟು ಈಗ ನೋಡಿ ಎಲ್ಲನ ವಾಪಸ್ಸು ನಮ್ಮ ಅದಕ್ಕೆ ಇನ್ನೊಂದ್ಸರಿ ಡಬಲ್ ಕ್ರಾಸ್ ಚೆಕ್ ಮಾಡ್ತಾವ್ರೆ.
ಯಾವ್ದಾದ್ರು ಇದರಲ್ಲಿ ಕವರ್ ಒಳಗಡೆ ಯಾವ್ದಾರು ನೋಟ್ ಗಿಟ್ ಉಳ್ಕೊಂಬಿಟ್ಟೈತೆ ಅಂದ್ಬಿಟ್ಟು ಡಬಲ್ ಕ್ರಾಸ್ ಚೆಕ್ ಮಾಡಿ ಇಲ್ಲಿ ನಮ್ಮವ್ರು ಅದನ್ನು ಒಂದು ಬ್ಯಾಗಿಗೆ ತುಂಬ್ತಾ ಕೂತವ್ರೆ ಫ್ರೀ. ಹೊಸ ಊರ ಹೆಸರುಗಳು ಹೆಂಗಿತ್ರಿ? ಯಾವ ಊರು ಇಷ್ಟ ಆಯಿತು? ಹಾಂ, ಯಾವ ಊರು ಇಷ್ಟ ಆಯಿತು? ಓ ಮೈ ಗಾಡ್, ಓ ಮೈ ಗಾಡ್. ನಾನೇನು ಮಾಡಿದೆ? ಓ ಮೈ ಗಾಡ್. ಓಕೆ, ಓ ಮೈ ಗಾಡ್ ಅಂತ ಇವಳು ಅಂತಾಳೆ. ಏಯ್ ಸುಮ್ಮನಿರೇ, ನೋಡಿ ಗೈಸ್ ಹೆಂಗ್ ಮಾಡ್ತಾವಳೆ. ಯಾವ ಊರು ಇಷ್ಟ ಆಯ್ತ್ರಿ? ಯಾವ ಊರ್ ನೇಮ್ ಆಯ್ತು? ಹೋಗ್ಲಿ, ಫನ್ನಿ ಅನ್ಸಿದ್ ಯಾವ ಊರ್ ನೇಮು? ಮಲ್ಕನಹಳ್ಳಿ ಫನ್ನಿ ಆಗಿತ್ತಂತ ಅವ್ರಿಗೆ. ಆಮೇಲೆ ಹೆಸರು ತಿಮ್ಮಪ್ಪಣ್ಣ ರಂಗಣ್ಣ. ಆಮೇಲೆ ಯಾವುದೋ ಒಂದು ಯೋಚಿಸ್ತಾರೆ ಇದಕ್ಕೆ. ಯಾವುದು ಫನ್ನಿ ಆಗಿದ್ದು? ಯಾವ್ದಾ ಪಣ್ಣಿ? ನಿನಗೆ ಯಾವ ಊರು ಇಷ್ಟ ಆಯಿತು? ನಿಂಗೆ ತೆಂಡಕೆರೆನೇ ಇಷ್ಟಪಡು ನನ್ನ ಮಗಳೇ. ಸೊ ಈ ಥರ ಕಚ್ಬಿಡ ನೀನು. ಗೈಸ್ ಹಿಡ್ಕೊಂಡು ಕಚ್ಚೋದು ಕಲ್ತ್ಬಿಟ್ಟವಳು. ಇವಾಗ ಬಂದ್ಬಿಡೋದು, ಕೈ ಹಿಡ್ಕೊಂಡು ಕಚ್ಬಿಡೋದು, ಕಾಲು ಹಿಡ್ಕೊಂಡು ಕಚ್ಬಿಡೋದು, ಅವ್ರ ಅಜ್ಜಿಗೆ ಬೆನ್ನು ಪನ್ನೆಲ್ಲ ಕಚ್ಬಿಡೋದು, ಹಿಂಗೆಲ್ಲ ಮಾಡವಳೆ. ಸೊ ಇವಾಗ ಸಂಜೆ ಆಗಿತ್ತಲ್ಲ, ಸೊ ಅದೇ ಟೈಮಲ್ಲಿ ಅಂದರೆ ಮದುವೆ ಆಗಿ ಹತ್ರ ಆಯಿತು. ಈಗ ಆಲ್ರೆಡಿ ಒಂದು ವಾರ ಕಳೆದೇ ಹೋಯ್ತು ಗೈಸ್ ನನ್ನ ಮದುವೆ ಆಗಿ. ಹೋದ ಗುರುವಾರಕ್ಕೆ ಈ ಗುರುವಾರಕ್ಕೆ 8 ದಿನ ಹಾಗೆ ಹೋಯ್ತು. ಅದು ಹೆಂಗಾಯ್ತು ಅನ್ನೋದೇ ಗೊತ್ತಿಲ್ಲ. ಸೊ ಅವತ್ತಿಂದ ಎಣಿಸಿರಲಿಲ್ಲ. ನಾವು ಬೇರೆ ನಮ್ಮ ಅತ್ತೆ ಮನೆಗೆ ಹೋಗಿದ್ವಲ್ಲ, ಸೊ ನಾವು ಬರಲಿ ಅಂದ್ಬಿಟ್ಟು ಅವ್ರನ್ನು ವೆಯ್ಟ್ ಮಾಡ್ತಾಯಿದ್ರು. ನಾವು ಇವತ್ತೊಂದ್ವಲ್ಲ ಎಲ್ಲನೂ ನೀಟಾಗಿ ಎಣಿಸಿದ್ರು. ಸಮ್ವಾಟ್ ಇಷ್ಟ ಆಗಿದೆ ಅಂತ ಅವ್ರ ಲೆಕ್ಕ ಹೊರ್ಕೊಂಡು ಅವ್ರಿಗೆ ಗೊತ್ತಿಲ್ಲ ನಂಗೆ ಎಷ್ಟಾಗಿದೆ ಅಂತ. ಆ್ಯಂಡ್ ಆ ಟೈಮಲ್ಲಿ ನಮ್ಮವರು ಪಾಪ ಅಂದರೆ ಒಬ್ಬರು ಬರ್ಕೊಂತಾಯಿದ್ರು, ಒಬ್ಬರು ತೆಗ್ದು ಓದ್ತಾ ಇದ್ರಲ್ಲ, ಎಷ್ಟು ಕೊಟ್ಟವ್ರೆ, ಯಾವ ಊರ್ದು, ಯಾರ ಹೆಸರು ಅಂತ ಬರ್ಕೊಂತೀವಿ ನಮ್ಮ ಕಡೆ. ಬಿಕಾಸ್ ನಾವು ನೆಕ್ಸ್ಟ್ ಅವ್ರ ಮನೆ ಕಡೆ ಕಾರ್ಯಗಳಾದಾಗ ಹೋಗಿ ನಾವು ಅಷ್ಟೇ ಅಷ್ಟು ಇಲ್ಲಾಂದ್ರೆ ಅದಕ್ಕಿಂತ ಜಾಸ್ತಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಮಗೆ ಹಾಕ್ಬೋದು. ಸೊ ಆ ರೀಸನಿಗೆ ನಾವು ಹೆಸರು ವಿತ್ ಎಷ್ಟು ಹಾಕಿರ್ತಾರೆ ಅಂತ ಬರ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ತೀವಿ. ಸೊ ಅದನ್ನು ಮಾಡುವಾಗ ಅವ್ರಿಗೆ ಫನ್ನಿ ಊರ ಹೆಸರುಗಳೆಲ್ಲ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ನಗು ಬತ್ತು, ಸಿಕ್ಕಾಪಟ್ಟೆ ನಕ್ಕಿದ್ರು ಎಲ್ಲರೂ. ಸೊ ಈ ಥರ ಇತ್ತು ನಮ್ಮ ಇವತ್ತಿನ ವ್ಲಾಗ್. ಅಂದರೆ ನಮ್ಮ ಅತ್ತೆ ಊಟ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಗೈಸ್. ಪಲಾವ್ ಮಾತ್ರ ಸಕ್ಕತ್ತಾಗಿತ್ತು. ಇವಾಗಲೂ 15 ತಿಂದೆ, ನೋಡಿದ್ರಿ ನೀವೆಲ್ಲ ಆಲ್ರೆಡಿ. ಇಟ್ ವಾಸ್ ಗುಡ್. ನಮ್ಮವ್ರ ಪಾಪ ಮತ್ತು ಇವತ್ತು ಹತ್ರ ಗೈಸ್ ಮನೆ ಅವ್ರ ಅಮ್ಮನ ಮನೆ ಬಿಟ್ಬಿಟ್ಟು ಬರುವಾಗ ಇವತ್ತೂ ಹತ್ತು. ಯಾಕ್ರಿ ಹಿಂಗೆ ಅಳ್ತೀರಾ? ಹಾಂ, ನಗ್ನಗ್ತಾ ಬರ್ಬೇಕು ಕಣ್ರಿ, ಗೊತ್ತಾಗಲ್ವಾ? ಹಾಂ, ಎಷ್ಟು ವರ್ಷ ಹಿಂಗೆ ಹೇಳ್ತೀರಾ? ಆಯಿತು, ಎಷ್ಟು ವರ್ಷ ಹಿಂಗೆ ಹೇಳ್ತೀರಾ? ಹಾಂ, ಮತ್ತೆ ಏನು ಹೋಗಿದ್ದು ಬಂದಾಗೆಲ್ಲ ಅಳ್ತಾನೆ ಇರ್ತೀರಾ? ಇವ್ರಂತ ಅಳ್ಕೊಂಡು ಕೂತಿದ್ರು. ನಮಗೆ ಸಮಾಧಾನ ಮಾಡೋಷ್ಟೊಳಗೆ ಸಾಕಾಯಿತು. ಆಮೇಲೆ ಬಂದ್ಬಿಟ್ಟು ಮಾಮೂಲಿ ನೋಡೋದ್ರಲ್ಲ, ಇವಾಗ ಇಷ್ಟೆಲ್ಲ ಆಯಿತು. ಸೊ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ ಗೈಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಟೇಕ್ ಕೇರ್, ಲವ್ ಯು ಆಲ್, ಸೈನಿಂಗ್.